ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಈ ದಿನ 18ನೆಯ ಕತೆ ವಿಶ್ವಾಸಘಾತುಕ ಅನ್ನುವಂತಹ ಕಥೆಯನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. 18ನೇ ಬಾರಿ ಭೋಜರಾಜನು ಸಿಂಹಾಸನವನ್ನು ಏರೋಕ್ಕೆ ಪ್ರಯತ್ನ ಪಟ್ಟ. ಆದರೆ ಆ ಬಾರಿ ಕಾಣಿಸಿಕೊಂಡ 18ನೇ ಪ್ರತಿಮೆ ಒಬ್ಬ ರಾಜಕುಮಾರನ ಕಥೆಯನ್ನು ಹೇಳುತ್ತೆ. ಒಮ್ಮೆ ವಿಕ್ರಮಾದಿತ್ಯನ ರಾಜಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ ಬಂದ. ಅವನೊಬ್ಬ ವಿದ್ವಾಂಸ, ಕವಿ. ತಾನು ಈಚೆಗೆ ಬರೆದಿದ್ದ ಒಂದು ಕವಿತೆಯನ್ನು ಓದಿದ. ಈ ವಿಶ್ವ ಇರುವವರೆಗೂ ಆಗುವುದು ವಿಶ್ವಾಸಘಾತುಕನಿಗೆ ಶಿಕ್ಷೆ ಎಂಬ ಅರ್ಥ ನೀಡುತ್ತಿದ್ದ ಆ ಕವಿತೆಯನ್ನು ವಿಕ್ರಮಾದಿತ್ಯನು ಕೇಳಿ ಸಂತೋಷಪಟ್ಟು ಕವಿತೆಯ ಸಾಲುಗಳು ಮನದಟ್ಟಾಗುವಂತೆ ಬಿಡಿಸಿ ಹೇಳಬೇಕೆಂದು ಕೇಳಿದ. ಆಗ ಬ್ರಾಹ್ಮಣನು ಒಂದು ಕಥೆಯನ್ನು ಹೇಳಿದ. ಒಂದಾನೊಂದು ಕಾಲದಲ್ಲಿ ಒಬ್ಬ ಪಟ್ಟಣವನ್ನು ರಾಜನೊಬ್ಬ ಆಳ್ತಾ ಇರ್ತಾನೆ. ಅವನು ವಯಸ್ಸಿನಲ್ಲಿ ಎಷ್ಟೇ ದೊಡ್ಡವನಾಗಿ ಬೆಳೆದಿದ್ದರೂ ಬುದ್ಧಿ ಬೆಳೆದಿರಲಿಲ್ಲ. ಅವನೆಂಥ ಮೊದ್ದನಾಗಿದ್ದ ಅಂದರೆ ಆಸ್ಥಾನದಲ್ಲಿ ಸಭಿಕರ ಮುಂದೆ ಸಿಂಹಾಸನದಲ್ಲಿ ತನ್ನ ಪಕ್ಕದಲ್ಲಿ ರಾಣಿಯನ್ನು ಕೂರಿಸಿಕೊಳ್ತಾ ಇದ್ದ. ಸಭಾಸದರು ಅದನ್ನು ನೋಡಿ ನಗ್ತಾ ಇದ್ದರೂ ಸ್ವಲ್ಪವೂ ಮನಸ್ಸಿಗೆ ತಂದುಕೊಳ್ತಾ ಇರಲಿಲ್ಲ. ಮಂತ್ರಿಯು ಎಷ್ಟೋ ಹೇಳಿ ನೋಡ್ದ, ರಾಜ ಕೇಳಲೇ ಇಲ್ಲ. ಕಡೆಗೆ ಮಂತ್ರಿ, ಹಾಗೆ ಯಾವಾಗಲೂ ನಿಮ್ಮ ರಾಣಿ ಮುಖವನ್ನು ನೋಡ್ತಾ ಇರಬೇಕು ಅಂತ ನೀವು ಅಪೇಕ್ಷೆ ಪಟ್ಟರೆ ಆಕೆಯ ಒಂದು ಭಾವಚಿತ್ರವನ್ನು ಆಸ್ಥಾನದಲ್ಲಿ ತೂಗು ಹಾಕಿಕೊಳ್ಳಬಹುದು ಅಂತ ಹೇಳ್ದ. ರಾಜನಿಗೂ ಮಂತ್ರಿಯ ಸಲಹೆ ಒಪ್ಪಿಗೆ ಆಯಿತು. ಒಬ್ಬ ಪ್ರತಿಭಾವಂತ ಕಲಾವಿದನನ್ನು ಕರೆಸಿ ರಾಣಿಯ ಭಾವಚಿತ್ರ ಬರೆಯೋಕ್ಕೆ ಹೇಳಲಾಯಿತು. ಆ ಕಲಾವಿದ ಕೇವಲ ಚಿತ್ರಕಾರನಾಗಿರದೆ ಒಬ್ಬ ಜ್ಯೋತಿಷಿ ಸಹ ಆಗಿದ್ದ. ಅವನು ಆಳೆತ್ತರದ ರಾಣಿಯ ಭಾವಚಿತ್ರವನ್ನು ಬರೆದುಕೊಟ್ಟ. ಆ ಚಿತ್ರವನ್ನು ಎಲ್ಲರೂ ಹೊಗಳಿ ಹಾಡಿದರು. ರಾಜನಿಗೂ ಕಲಾಕೃತಿ ಮೆಚ್ಚುಗೆ ಆಯಿತು. ಆದರೆ ರಾಣಿಯ ಚಿತ್ರದಲ್ಲಿ ಆಕೆಯ ತೊಡೆಯ ಮೇಲೆ ಒಂದು ಮಚ್ಚೆ ಇರುವಂತೆ ಬರೆಯಲಾಗಿತ್ತು. ರಾಜನಿಗೆ ಅದನ್ನು ಕಂಡು ಕೋಪ ಬಂದಿತು. ಕಲಾವಿದನಿಗೆ ಈ ಸಂಗತಿ ಹೇಗೆ ತಿಳಿಯಿತು ಅನ್ನೋದು ಅವನಿಗೆ ನಿಗೂಢವಾಗಿತ್ತು. ರಾಜನು ಕಲಾವಿದ ಎಲ್ಲೋ ರಾಣಿಯನ್ನು ಆಕೆ ನಗ್ನಳಾಗಿದ್ದಾಗ ನೋಡಿರಬೇಕೆಂದು ಭಾವಿಸಿದ್ದ. ಅವನು ಕೂಡಲೇ ಕಲಾವಿದನನ್ನು ಕರೆಯಿಸಿ ಅವನನ್ನು ಕಟುಕರಿಗೆ ಒಪ್ಪಿಸಿ ಅವನ ಕಣ್ಣುಗಳನ್ನು ಕೀಳೋಕ್ಕೆ ಹೇಳಿದ. ಹಾಗೂ ಆ ಕಣ್ಣುಗಳನ್ನು ತಂದು ತೋರಿಸಬೇಕು ಅಂತ ಆಜ್ಞೆ ಮಾಡ್ದ. ಕಟುಕರು ಕಲಾವಿದನನ್ನು ಕಾಡಿಗೆ ಎಳೆದೊಯ್ತಾ ಇರಬೇಕಾದ್ರೆ ಮಾರ್ಗ ಮಧ್ಯೆ ಅವರಿಗೆ ಮಂತ್ರಿಯು ಸಿಕ್ಕಿ ಕಲಾವಿದನನ್ನು ಬಿಟ್ಟು ಬಿಡಲು ಕೋರಿದ. ರಾಜನನ್ನು ಸಮಾಧಾನಪಡಿಸೋಕೆ ಜಿಂಕೆಯ ಕಣ್ಣುಗಳನ್ನು ಕಿತ್ತು ರಾಜನಿಗೆ ತೋರಿಸಲು ಹೇಳಿದ. ಕಟುಕರು ಮಂತ್ರಿಯ ಮಾತಿನಂತೆ ನಡೆದುಕೊಳ್ತಾರೆ. ಮಂತ್ರಿಯು ಕಲಾವಿದನನ್ನು ತನ್ನ ಮನೆಗೆ ಕರೆತಂದ. ರಾಜನು ಕಟುಕರು ತಂದು ತೋರಿಸಿದ ಜಿಂಕೆಯ ಕಣ್ಣುಗಳನ್ನು ಕಲಾವಿದನದೇ ಎಂದು ನಂಬಿ ಅದನ್ನು ಚರಂಡಿಗೆ ಸೇರಿ ಎಂದು ಆಜ್ಞಾಪಿಸಿದ. ಕೆಲವು ದಿನಗಳು ಕಳೆಯುತ್ತವೆ. ರಾಜಕುಮಾರ ಒಂದು ದಿನ ಬೇಟೆಗೆ ಅಂತ ಕಾಡಿಗೆ ತನ್ನ ಸಹಚರರೊಡನೆ ಹೋಗಿದ್ದಾಗ ದಾರಿ ತಪ್ತಾನೆ. ಒಬ್ಬನೇ ಆಗಿ ಉಳಿದ. ಅಲ್ಲಿ ತನ್ನೆಡೆಗೆ ಒಂದು ಸಿಂಹ ಬರ್ತಾ ಇರೋದನ್ನು ನೋಡಿದ ರಾಜಕುಮಾರ ಹೆದರಿ ಒಂದು ಮರವನ್ನು ಏರಿ ಕುಳಿತುಕೋತಾನೆ. ಸದ್ಯ ಸಿಂಹದಿಂದ ತಪ್ಪಿಸಿಕೊಂಡೆ ಅಂದುಕೊಳ್ಳೋ ಅಷ್ಟರಲ್ಲಿ ಹಿಂದೆ ಆಗಲೇ ಒಂದು ಕರಡಿ ಬಂದು ಕುಳಿತದ್ದನ್ನು ಕಂಡ ರಾಜಕುಮಾರ ಇನ್ನು ನಾನು ಸತ್ತೆ ಅಂತ ಅಂದ್ಕೊಂಡ. ಆಗ ಕರಡಿ ಮಾನವರ ಭಾಷೆಯಲ್ಲಿ ಮಾತನಾಡ್ತಾ, ನಾನು ನಿನ್ನನ್ನು ಕೊಲ್ಲೋದಿಲ್ಲ, ನಿನ್ನನ್ನು ರಕ್ಷಿಸುತ್ತೇನೆ ಅಂತ ಅಭಯವನ್ನಿತ್ತ. ರಾತ್ರಿ ಆಯ್ತಾದರೂ ಸಿಂಹ ರಾಜಕುಮಾರನನ್ನು ಇಲ್ಲವೇ ಕರಡಿಯನ್ನು ತಿನ್ನೋ ಸಲುವಾಗಿ ಮರದ ಕೆಳಗೆ ಕುಳಿತೇ ಇತ್ತು. ಆಗ ಕರಡಿಯು ರಾಜಕುಮಾರನಿಗೆ, ನೋಡು, ಸಿಂಹ ನಮ್ಮಿಬ್ಬರಲ್ಲಿ ಒಬ್ಬರಾದರೂ ಕೆಳಗೆ ಇಳಿದು ಬರ್ತಾರೆ ಅಂತ ಕಾದು ಕೂತಿದೆ. ನಾವೀಗ ಒಗ್ಗಟ್ಟಾಗಿರಬೇಕು. ಸಿಂಹ ಮರ ಹತ್ತಲಾರದು. ಆದ್ದರಿಂದ ನಾವಿಬ್ಬರೂ ಒಬ್ಬರಾದ ಮೇಲೆ ಒಬ್ಬರು ಮಲಗೋಣ. ಮೊದಲರ್ಧ ರಾತ್ರಿ ನೀನು ಮಲಗು, ನಾನು ನಿನ್ನನ್ನು ರಕ್ಷಿಸೋಕೆ ಕಾವಲಿದ್ದು ಎಚ್ಚರವಾಗಿರ್ತೇನೆ. ಬಳಿಕ ನೀನು ಎಚ್ಚರವಾಗಿರು, ನಾನು ಮಲಗಿ ನಿದ್ರಿಸುತ್ತೇನೆ ಅಂತ ಹೇಳ್ತು. ರಾಜಕುಮಾರ ಈ ನಿಬಂಧನೆಗೆ ಒಪ್ತಾನೆ. ಮರದ ಮೇಲೆಯೇ ಸಮತಟ್ಟಾದ ಜಾಗದಲ್ಲಿ ಮಲಗಿ ನಿದ್ರಿಸ್ತಾನೆ. ಕರಡಿ ಕಾವಲಿಗೆ ಇರುತ್ತೆ. ಆಗ ಆ ದುಷ್ಟ ಸಿಂಹ ಕರಡಿಗೆ, ಆ ಮನುಷ್ಯನನ್ನು ಕೆಳಗೆ ತಳ್ಳಿಬಿಡು, ಇಬ್ಬರಿಗೂ ಒಳ್ಳೆ ಊಟವಾಗತ್ತೆ. ಇಲ್ದಿದ್ರೆ ನೀನು ಮಲಗಿದ್ದಾಗ ಅವನು ನಿನ್ನನ್ನು ಕೊಂದು ಹಾಕಿಬಿಡ್ತಾನೆ ಅಂತ ಪ್ರೇರೇಪಿಸ್ತೆ. ಆದರೆ
ಆ ಕರಡಿ ನಮ್ಮ ಗೆಳೆತನಕ್ಕೆ ಇದು ದೊಡ್ಡ ಪೆಟ್ಟು. ಅದೂ ಅಲ್ಲದೆ ಆ ಹುಡುಗ ರಾಜಕುಮಾರ. ರಾಜನನ್ನು ಕೊಲ್ಲೋದು, ಮರವನ್ನು ಕಡಿದು ಉರುಳಿಸೋದು ಹಾಗೂ ಸುಳ್ಳು ಹೇಳುವುದು ಪಾಪ ಅನ್ನೋದು ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ತನ್ನ ಕೆಲಸದಲ್ಲಿ ನಿರತವಾಯಿತು. ಸಿಂಹ ಬೇರೆ ಮಾರ್ಗ ಇರದೆ ಸುಮ್ಮನಾಯಿತು. ರಾಜಕುಮಾರ ತನ್ನ ಅರ್ಧ ವೇಳೆಯ ನಿದ್ದೆ ಮಾಡಿ ಕರಡಿಯ ಮಾತಿಗೆ ಎಚ್ಚೆತ್ತುಕೊಳ್ತಾನೆ. ಬಳಿಕ ಕರಡಿ ನಿದ್ದೆ ಹೋಗುತ್ತೆ. ಸಿಂಹ ಇದೇ ತಕ್ಕ ಸಮಯ ಅಂತ ರಾಜಕುಮಾರನಿಗೆ, ಕರಡಿ ಬೆಳಗಾದೊಡನೆ ನಿನ್ನನ್ನು ಕೊಲ್ಲುತ್ತೆ, ಆದ್ದರಿಂದ ಅದನ್ನು ನೀನು ಕೆಳಕ್ಕೆ ತಳ್ಳಿಬಿಡು ಅಂತ ಬೋಧಿಸಿತು. ಸಿಂಹದ ಈ ದುರ್ಬೋಧನೆಗೆ ಬಲಿಯಾದ ರಾಜಕುಮಾರ ಕರಡಿಗೆ ತಾನು ಕೊಟ್ಟಿದ್ದಂತಹ ಮಾತನ್ನು ಮರೆತು ಅದು ನಿದ್ರೆ ಮಾಡ್ತಾ ಇದ್ದಾಗ ಕೆಳಗೆ ತಳ್ಳಿಬಿಡ್ತಾನೆ. ಆದರೆ ಅದೃಷ್ಟವಶಾತ್ ಕರಡಿ ಮರದ ಒಂದು ಕೊಂಬೆಗೆ ಆತುಕೊಂಡು ಕೆಳಗೆ ಬೀಳೋದನ್ನು ತಪ್ಪಿಸ್ಕೊಳ್ತು. ಕರಡಿಗೆ ರಾಜಕುಮಾರ ಅದೇಕೆ ಹಾಗೆ ನಡೆದುಕೊಂಡ ಅನ್ನೋದು ತಿಳಿಯಿತು. ಅದು ರಾಜಕುಮಾರನನ್ನು ಏನೂ ಮಾಡದೆ ಹೋದರೂ, ನಾನು ನಿನ್ನ ಪ್ರಾಣ ಉಳಿಸಿದೆ, ಆದರೆ ನೀನು ನನ್ನನ್ನೇ ಕೊಲ್ಲಿಸಲು ನೋಡಿದೆ, ನೀನೊಬ್ಬ ಪಾಪಿ ಅಂತ ಹೇಳಿತು. ರಾಜಕುಮಾರ ಹೆದರಿ ನಡುಗಿ ಹೋದ. ಸಿಂಹ ತಾನು ಅಲ್ಲಿ ಇದ್ದು ಪ್ರಯೋಜನವಿಲ್ಲ ಅಂತ ಹೊರಟು ಹೋಯಿತು. ಬಳಿಕ ಕರಡಿನೂ ಆ ಜಾಗ ಬಿಟ್ಟು ತನ್ನ ದಾರಿ ಹಿಡಿತು. ಆದರೆ ರಾಜಕುಮಾರ ಕಿವುಡನೂ ಮೂಗನೂ ಆಗಿ ಹೋಗಿದ್ದ. ಅವನು ಅರಮನೆಗೆ ಹಿಂದಿರುಗಿದಾಗ ರಾಜನೇ ಮೊದಲುಗೊಂಡು ಎಲ್ಲರಿಗೂ ದೊಡ್ಡ ಆಘಾತವಾಯಿತು. ರಾಜನೆಷ್ಟೇ ವೈದ್ಯ ಮಾಡಿಸಿದ್ರೂ ಪ್ರಯೋಜನವೇ ಆಗಲಿಲ್ಲ. ಒಂದು ದಿನ ಮಂತ್ರಿ, ನನ್ನ ಸೊಸೆ ಬಹಳ ತಿಳಿದವಳು, ಅವಳಿಗೆ ರಾಜಕುಮಾರನನ್ನು ತೋರಿಸಿ ನೋಡೋಣ, ಗುಣವಾಗಬಹುದು ಅಂತ ರಾಜನಿಗೆ ಸಲಹೆ ಮಾಡ್ದ. ರಾಜನು ಅದಕ್ಕೊಪ್ಪಿದ. ಮಂತ್ರಿ ತನ್ನ ಸೊಸೆ ಅಂತ ಹೇಳಿ ಈ ಹಿಂದೆ ರಾಜನು ಹೊರದೂಡಿದ್ದ ಕಲಾವಿದನಿಗೆ ಹೆಣ್ಣು ವೇಷ ಹಾಕಿಸಿ ಕರೆತಂದ. ಕಲಾವಿದನು ರಾಜಕುಮಾರನನ್ನು ಉದ್ದೇಶಿಸಿ, ರಾಜಕುಮಾರ, ನಿನಗೆ ಈ ಪರಿಸ್ಥಿತಿ ಬಂದದ್ದಕ್ಕೆ ನಿನ್ನ ವಿಶ್ವಾಸಘಾತಕತನವೇ ಕಾರಣ. ಕರಡಿ ನಿನ್ನನ್ನು ಕಾಪಾಡಿತು, ಆದರೆ ನೀನು ಅಂತಹ ಉತ್ತಮ ಗೆಳೆಯನಿಗೆ ದ್ರೋಹ ಮಾಡೋಕ್ಕೆ ಹೋದೆ, ಅದನ್ನೇ ಕೊಲ್ಲಿಸಲು ಮುಂದಾದೆ. ಇದು ವಿಶ್ವಾಸಘಾತಕತನ ತಾನೇ? ನಂಬಿದವರ ಕತ್ತು ಕುಯ್ಯೋದೇ ಹೇಳು ಅಂತ ಪ್ರಶ್ನೆ ಮಾಡ್ದ. ರಾಜನಿಗೆ ಹೆಣ್ಣು ವೇಷದಲ್ಲಿದ್ದ ಕಲಾವಿದ ಹೇಳಿದ್ದು ಕೇಳಿ ಆಶ್ಚರ್ಯವಾಯಿತು. ತನ್ನ ಮಗ ಕರಡಿಯನ್ನು ವಂಚಿಸಿದ್ದು ಈಕೆಗೆ ಹೇಗೆ ತಿಳಿಯಿತು ಅಂತ ಅನುಮಾನಿಸಿ ಅಧಿಕಾರವಾಣಿಯಿಂದ, ಇದು ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ. ಕಲಾವಿದನು ತೆರೆಯ ಮರೆಯಲ್ಲಿಯೇ ನಿಂತು, ಪ್ರಭೋ, ಇದು ನನ್ನ ಗುರುಗಳಿಂದ ಕಲಿತ ವಿದ್ಯೆ. ನಾನು ಕಾಣದ್ದನ್ನು ಹೇಳುವ ಸಾಮರ್ಥ್ಯವನ್ನು ಪಡೆದಿದ್ದೇನೆ. ಕರಡಿಯ ಸಂಗತಿ ನನಗೆ ಹೇಗೆ ತಿಳಿತು ಅಂದರೆ, ರಾಣಿ ತೊಡೆ ಮೇಲೆ ಮಚ್ಚೆ ಇದ್ದದ್ದು ತಿಳಿದ ಹಾಗೇನೆ ಅಂತ ಹೇಳ್ದ. ರಾಜನಿಗೆ ಪರಮಾಶ್ಚರ್ಯವಾಯಿತು. ಹೆಣ್ಣು ವೇಷದಲ್ಲಿದ್ದವನು ತನ್ನ ರಾಣಿಯ ಚಿತ್ರ ಬರೆದ ಕಲಾವಿದನೇ ಅನ್ನೋದು ಅರಿವಾಗತ್ತೆ. ಕೂಡಲೇ ಅವನು ಕಲಾವಿದನನ್ನು ಗೌರವಿಸಿ ಕೈ ತುಂಬ ಹಣ ಕೊಟ್ಟು ಕಳುಹಿಸಿದ. ವಿಶ್ವಾಸಘಾತಕನಿಗೆ ಮಾತ್ರ ಸರಿಯಾದ ಶಿಕ್ಷೆ ಆಗಿತ್ತು. ಈ ಕತೆ ಹೇಳಿದ ಬ್ರಾಹ್ಮಣನು ವಿಕ್ರಮಾದಿತ್ಯನಿಗೆ, ರಾಜನೇ, ನನ್ನ ಕವಿತೆಯ ಸಾಲುಗಳು ಈಗ ಸಂಪೂರ್ಣವಾಗಿ ಅರ್ಥವಾಗಿರಬಹುದು ಅಂತ ಭಾವಿಸಿದ್ದೇನೆ ಎಂದ. ವಿಕ್ರಮಾದಿತ್ಯನು ಬ್ರಾಹ್ಮಣನ ಬುದ್ಧಿವಂತಿಕೆ, ಪ್ರತಿಭೆಗಳನ್ನು ಮನಸಾರೆ ಹೊಗಳಿ ಅವನಿಗೆ ಹಣ, ಹೊನ್ನು ಎರಡನ್ನೂ ಕೊಟ್ಟು ಗೌರವಿಸಿ ಕಳುಹಿಸ್ತಾನೆ. ಕತೆ ಹೇಳಿದ ಪ್ರತಿಮೆಯು ಭೋಜರಾಜನನ್ನು ಪ್ರಶ್ನಿಸುವಷ್ಟರಲ್ಲಿಯೇ ರಾಜ ತನ್ನ ಅರಮನೆಗೆ ನಿರಾಶನಾಗಿ ಹೊರಟು ಹೋಗಿದ್ದ. 18ನೇ ಪ್ರತಿಮೆ ತನ್ನ ಸ್ಥಾನವನ್ನು ಸೇರಿಕೊಳ್ಳುತ್ತೆ. ಶ್ರೋತೃಗಳೇ, 18ನೇ ಕತೆ ಕೇಳಿದ್ರಿ ಅಲ್ವಾ? ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕಥೆಯೊಂದಿಗೆ. ನಮಸ್ಕಾರ.